ಗೊತ್ತಿಲ್ಲ ಹೇಗೆ ಉತ್ತರ ಕೊಡ್ತೀರಿ ಅಂತ. ನನಗೆ ಅಪ್ರಸ್ತುತ ಅನ್ಸುತ್ತೆ ಸರ್ ಇತ್ತೀಚೆಗೆ. ಯಾಕೋ ಅಧಿಕಾರ ಮತ್ತೆ ಹಣದ ಆಸೆಗೆ ಜನ ಕೊಟ್ಟಂತ ಮತಭಿಕ್ಷೆಯನ್ನ ಮಾರ್ಕೊಂಡು ಪಕ್ಷಾಂತರ ಮಾಡ್ಕೊಂಡು ಹೋಗ್ತಾರೆ, ಜನಕ್ಕೆ ದ್ರೋಹ ಮಾಡ್ತಾರೆ. ಅದೇ ಜನ ಈ ವ್ಯಕ್ತಿ ಕೊಡೋ 500,000 ಹಣಕ್ಕಾಗಿ ತಮ್ಮ ಮತಗಳನ್ನ ಮಾರ್ಕೋತಾರೆ. ಇದೇ ಜನ ಮತ್ತೆ ದ್ರೋಹ ಮಾಡ್ತಾರೆ. ಈ ರೀತಿ ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ರಿ. ನೀವು ಸೂಚಿಸುವಂತ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ಮ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ನನ್ನ ಈಗಾಗಲೇ ಹೇಳಿದ್ರು. ಒಂದು ನಿಮಿಷ, ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ನನ್ನ ನೀವು ಕ್ವಶನ್ ಕೇಳಬಾರ್ದು. ಇವ್ನು ಯಾವ ಸೆಡೆ ನನ್ನ ಮಗ? ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ, ಮುಗಿದೈತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳು. ಇವಾಗ ನಾನು ಅದನ್ನೇ ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಸೆಲೆಕ್ಷನ್ ನಾನು ಮಾಡ್ತಿಲ್ಲ, ನಾನು ಪಾರ್ಟಿ ಪ್ರೆಸಿಡೆಂಟ್. ಅವ್ರು ಹೇಳೋದು, ಈಗ ನೀವು ನಿಮ್ಮ ಪಕ್ಷದವ್ರು ಹೇಳಿದ್ರು 5,000 ಕೊಟ್ಟು ಅಪ್ಲಿಕೇಶನ್ ತಗೊಳ್ಳಿ, 2,000 DD ಕೊಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಯಾರು ಆಸ್ಪಿರೆಂಟ್ಸ್ ಇದಾರೋ ಅವರ ಮಧ್ಯದಲ್ಲಿ ನಾವು ಒಬ್ಬರನ್ನ ಆರಿಸ್ತೀವಿ ಅಂತ. ಉಪೇಂದ್ರ ಅವ್ರು ಹೇಳೋದು ಜನರಿಗೆ ಬಿಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಯಾರು ಆಗ್ಬೇಕು ಅಂತ ನೀವು ಚಾಯ್ಸ್ ಮಾಡಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈಗ ನಿಮ್ಮಂತ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗ ನೀನು ನಿಂತ್ಕೊಳ್ಳೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನೇಳಿ ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ ಭವತಿ. ನಾನು ಏನು ಅನ್ಕೋತೀರ ಜೀವನ ಹಂಗೆ ನಡೀತದೆ. ಈ ಜನ್ಮದಲ್ಲಿ ನೀನು ಉದ್ದಾರ ಆಗಲ್ಲ ಕಣ, ಗೊತ್ತು ಬಿಡಿ. ಸರ್, ನಾನು ಉದ್ದಾರ ಆಗಲ್ಲ ಸರ್. ಅಂದ್ರೆ ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗೋದು. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದ್ರೆ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಅದನ್ನೇ. ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತಲೂ ಗೊತ್ತಿದೆ ನನಗೆ. ಸರ್, ಸೂಪರ್ ಸರ್. ನೀವು ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸ್ಲಿ. ಅಲ್ಲ, ಬದಲಾವಣೆ ನನ್ನಿಂದ ಆಗಲ್ಲ ಅಂತಲೂ ನನಗೆ ಗೊತ್ತಿದೆ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನೂ ನನಗಿಲ್ಲ. ನನ್ನ ಕರ್ತವ್ಯ ನನಗಂಚೂರ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬಿಡಿ, ಮಾಡುವ ಅದೇನಂತೆ, ನೀವ್ಯಾಕೆ ಮಗ ಇಸಕತ್ತೀರಾ? ಮಾಡುವ ಗಣೇಶ ನಮ್ಮಲ್ಲಿ. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚು ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಇವರು ಬಿಡಿ ಸರ್, ಏನು ಸರ್ ನಿಮ್ಮ ಟಾರ್ಗೆಟು? ಏನು ಸರ್ ಎಂಡ್ ರಿಸಲ್ಟ್, ಏನು ಸರ್ ಇದಕ್ಕೆ ಅಂತ? ಯಾಕೆ ಎಂಡ್ ರಿಸಲ್ಟ್? ಬಿಗಿನಿಂಗ್ ಚೆನ್ನಾಗಿದೆ, ಖುಷಿಯಾಗಿದ್ದೀವಿ. ಇವಾಗ ಅದು ಒಳ್ಳೆ ವಿಚಾರ ಹೇಳ್ಕೊಂಡು ಹೋಗೋಣ, 4 ಜನ ಬದಲಾಗ್ಲಿ. ನಾಳೆ ನಮ್ಮ ಮಕ್ಕಳು ಇನ್ನೊಬ್ರು ಯಾರು ಬದಲಾಗ್ಲಿ. ಅಲ್ಲ, ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೆ ಇದ್ದಾರೆ. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಬೇಕು ಇಲ್ಲಿ. ಮತದಾರರು ಗೆಲ್ಲೋದು ಅಂದ್ರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದ್ರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು. ಸತ್ಯ ಯಾವತ್ತು ಕಚಡ, ಸುಳ್ಳೇ ಮಜಾ ಜಾಸ್ತಿ. ನಿನಗೂ ಸುಳ್ಳಿನ ಜೀವನನೇ ಬೇಕು. ಕಾನ್ಸ್ಟಿಟ್ಯೂಷನ್ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದ್ರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನಾನು ಎಲೆಕ್ಟ್ ಮಾಡ್ಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದರೆ ನಾನು ಹೆಂಗೆ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗೆ ವಾಪಸ್ ಕರಿತೀರಾ? ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದ್ದೀವಿ. ಇದೇ ಥರ ಕೆಲಸ ಮಾಡ್ಬೇಕು. ನೀನು ಮಾಡಿಲ್ಲ ಅಂದರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಒಟ್ನಲ್ಲಿ ನನ್ನ ಹೆಣದ ಮುಂದೆ ಶಿವಕಾಶಿ ಸರ ಪಟಾಕಿ ಹಚ್ಚೋವರೆಗೂ ನೀನು ಬಿಡಲ್ಲ. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕೋಕ್ಕಾಗಲ್ವಾ? ಆಗಲ್ವಾ ಸರ್? ಮಾಡ್ಬೋದು. ಇವತ್ತಿನ ಟೆಕ್ನಾಲಜಿ ಎಲ್ಲವೂ ಸಾಧ್ಯ ಇದೆ. ಟೆಕ್ನಾಲಜಿಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆಗತ್ತೆ. ಆಮೇಲೆ ಅಪ್ರಸ್ತುತ ಹೌದು. ಈಗ 200 ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾನ್ಸೆನ್ಸ್. ಅಪ್ರಸ್ತುತ ನೋಡಿ, ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ. ಮೊಬೈಲಲ್ಲಿ ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನೊಂದು ಸುದ್ದಿ ಕಳಿಸಬಹುದು ಅಥವಾ ಮೆಸೇಜ್. ಅದು ಕಲ್ಪನೆ. ನೀವು ಬರೀ ಕಲ್ಪನೆ ಮಾಡ್ಕೊಂತಿದ್ದೀರಿ ಅಂತ ಒಬ್ಬ ಕಂಡು ಹಿಡಿದು ಮಾತಾಡ್ದ, ಆಮೇಲೆ ಸೂಪರ್ ಅಂತ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಕಲ್ಪನೆ ಬಹಳ ಮುಖ್ಯ. ಆಮೇಲೆ ಅವ್ನು ಹುಡುಕ್ತಾನೆ ಅದನ್ನ. ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ. ಅದು ಅವಾಗ ಅವ್ನಿಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೊಂಡ. ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಅಂತ ಕಲ್ಪನೆ ಮಾಡ್ಕೊಂಡ. ಆಮೇಲೆ ವಿಮಾನ ಕಂಡಿಡ್ದ ಅವನು.
ಕಲ್ಪನೆ ಇಲ್ಲದೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು, ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೆಂಗೆ ಹೋಗೋದು ಅಂತ. ನನಗೆ ಮೈಸೂರು ಹೋಗೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸರ್ ಏನು ಗೊತ್ತಾಗ್ತಿಲ್ಲ ಸರ್, ಏನೋ ಸರ್ ಎಲ್ಲೋ ಹೋಗ್ತೀನಿ ಅದು. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವೊಂದು ವಿಭಿನ್ನವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ರಾಜಕೀಯ ಅಂದ ತಕ್ಷಣ ನಮಗೆ ನೆನಪಾಗೋದು ಭ್ರಷ್ಟಾಚಾರ, ಹಣದ ಆಮಿಷ ಮತ್ತೆ ವೋಟ್ ಬ್ಯಾಂಕ್ ರಾಜಕಾರಣ. ಆದರೆ ಇತ್ತೀಚೆಗೆ ನಟ ಉಪೇಂದ್ರ ಅವರು ಕೊಟ್ಟ ಒಂದು ಇಂಟರ್ವ್ಯೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಅವರು ಹೇಳಿದ ಒಂದು ಮಾತು ಎಲ್ಲರನ್ನೂ ಯೋಚನೆಗೆ ಹಚ್ಚಿದೆ. ನಾನು ಬಂದು ಈ ದೇಶನ, ಈ ಜನನ್ನ ಬದಲಾಯಿಸ್ತೀನಿ ಅನ್ನೋವಷ್ಟು ಮೂರ್ಖ ನಾನಲ್ಲ. ಸ್ನೇಹಿತರೆ, ನಾವೆಲ್ಲ ಅಂದ್ಕೊಂಡಿದ್ದೀವಿ ಒಬ್ಬ ನಾಯಕ ಬರ್ತಾರೆ, ಮ್ಯಾಜಿಕ್ ಮಾಡ್ತಾರೆ, ನಮ್ಮ ಜೀವನ ಬದಲಿಸ್ತಾರೆ ಅಂತ. ಆದರೆ ಉಪೇಂದ್ರ ಅವರು ಇಲ್ಲಿ ಒಂದು ಕಹಿ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. 500 ಅಥವಾ 1000 ರೂಪಾಯಿಗೆ ತಮ್ಮ ಮತವನ್ನ ಮಾರಿಕೊಳ್ಳುವ ಜನರಿರುವಾಗ, ಅಧಿಕಾರಕ್ಕಾಗಿ ಪಕ್ಷಾಂತರ ಮಾಡುವ ರಾಜಕಾರಣಿಗಳಿರುವಾಗ ಬದಲಾವಣೆ ಹೇಗೆ ಸಾಧ್ಯ? ಇಲ್ಲಿ ಅವರು ಹೇಳುತ್ತಿರೋದು ಬಹಳ ಸಿಂಪಲ್. ಮೊದಲು ನಮ್ಮನ್ನ ನಾವು ಸರಿ ಮಾಡ್ಕೊಳ್ಬೇಕು. ನಾವು ಸರಿಯಾಗದ ಹೊರತು ಯಾವ ನಾಯಕನೂ ನಮ್ಮನ್ನ ಉದ್ಧಾರ ಮಾಡಕ್ಕೆ ಸಾಧ್ಯವಿಲ್ಲ. ಉಪೇಂದ್ರ ಅವರ ಪ್ರಕಾರ ಇದು ನಾಯಕರು ಗೆಲ್ಲುವ ಕಾಲವಲ್ಲ, ಬದಲಾಗಿ ಜನರು ಗೆಲ್ಲುವ ಕಾಲವಾಗಬೇಕು. ಅವರ ಉತ್ತಮ್ ಪ್ರಜಾಕೀಯ ಪಕ್ಷದ ಮೂಲ ಉದ್ದೇಶವೇ ಅದು. ಅವರು ಹೇಳ್ತಾರೆ, ನಾನು ಯಾರನ್ನೂ ಸೆಲೆಕ್ಟ್ ಮಾಡಲ್ಲ, ನೀವೇ 50 ಜನ ಯುವಕರು ಸೇರಿ ಒಬ್ಬ ಸಮರ್ಥ ವ್ಯಕ್ತಿಯನ್ನ ಆಯ್ಕೆ ಮಾಡಿ ನಿಲ್ಲಿಸಿ. ಅಷ್ಟೇ ಅಲ್ಲ, ಕೆಲಸ ಮಾಡದಿದ್ದರೆ ಅಧಿಕಾರದಿಂದ ಕೆಳಗಿಳಿಸುವ ರೈಟ್ ಟು ರೀಕಾಲ್ ಅನ್ನೋ ಕಾನೂನು ಬರಬೇಕು ಅಂತಾರೆ. ಇದಕ್ಕಾಗಿ ಅವರು ಒಂದು SOP ಕೂಡ ರೆಡಿ ಮಾಡಿದ್ದಾರೆ. ಅಂದ್ರೆ ಒಬ್ಬ ಪ್ರತಿನಿಧಿ ಇಂತಿಂಥ ಕೆಲಸ ಮಾಡಲೇಬೇಕು, ಇಲ್ಲದಿದ್ದರೆ ಮನೆಗೆ ಹೋಗಬೇಕು ಅಂತ. ಇವತ್ತು ನಾವು ಮೊಬೈಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಿರುವಾಗ ಮೊಬೈಲ್ ಮೂಲಕವೇ ಪಾರದರ್ಶಕವಾಗಿ ವೋಟ್ ಹಾಕಕ್ಕೆ ಯಾಕೆ ಸಾಧ್ಯವಿಲ್ಲ? ಬ್ಲಾಕ್ ಚೈನ್ ಮತ್ತು AI ಬಳಸಿಕೊಂಡು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ತರಬಹುದು ಅನ್ನೋದು ಅವರ ಕನಸು. ಮೊದಮೊದಲು ವಿಮಾನದ ಕಲ್ಪನೆ ಕೂಡ ಜನರಿಗೆ ಹುಚ್ಚುತನ ಅನ್ಸಿತ್ತು, ಆದರೆ ಇವತ್ತು ಅದು ನಿಜವಾಗಿದೆ. ಹಾಗೆಯೇ ಈ ಪ್ರಜಾಕೀಯ ಕೂಡ ಇವತ್ತು ಕಲ್ಪನೆ ಅನ್ಸಬಹುದು, ಆದರೆ ನಾಳೆ ಅದು ಅನಿವಾರ್ಯವಾಗಬಹುದು. ಕೊನೆಯದಾಗಿ ಉಪೇಂದ್ರ ಅವರು ಹೇಳೋದಿಷ್ಟೇ, ನಾನು ನನ್ನ ಕರ್ತವ್ಯ ಮಾಡ್ತಿದ್ದೀನಿ, ಫಲಿತಾಂಶ ಜನರ ಕೈಯಲ್ಲಿದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಬದಲಾವಣೆ ಅನ್ನೋದು ನಾಯಕನಿಂದ ಬರಬೇಕಾ ಅಥವಾ ನಮ್ಮ ಮತದ ಮೌಲ್ಯವನ್ನ ನಾವು ಅರ್ಥ ಮಾಡಿಕೊಂಡಾಗ ಬರಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.